ಬರ್ತೀವಲ್ಲ ಕಕ್ಕ ಹೋಲ್ರಿ ಹೋಗ್ಳೆ ಭಾಳ ಸಂತೋಷ ಆಯ್ತು ಮುದುಕ. ಓಕೆ ಹೌದು ಇರಲಿ, ಯಾಕಂದ್ರೆ ಅವನ ಹನಿ ಬಾರಿ ಚಲೋ ಅದ, ಯಾರೇನು ಮಾಡೋದು. ಹಾಂ ಅವನ ದೈವದಾಗ ಚಲೋ ಅದ. ಚಲೋ ಅದ. ಹಾಂ ಚಲೋ ಖರೆ ನಮ್ಮ ಪ್ರಯತ್ನ ಮಾಡಿ ಕೆಡಬೇಕು ಅನ್ನೋದು ಭಾಳ ಇತ್ತು. ಖರೆ ಆದ್ರೂ ಕೆಲಸ ಆಗಲಿಲ್ಲ. ಅವನ ದೈವದಾಗ ಬರ್ದದ ಬರ್ದದ ಅವಂಗ ಒಬ್ಬಗ ಹಾಂ ಅವಂಗ ಒಬ್ಬಗ ಬರ್ದ ದೈವದಾಗ. ಅವನ ಹನಿ ಬಾರಿ ಚಲೋ ಅದತ್ತ. ಹೌದಪ್ಪ ಹೌದು. ಈಗೇನು ಇಲ್ಲಿ ಭಾಳ ಮಾತಾಡ, ನಾಳೆ ಚೌಡಾಪುರದ ಸಿಗ್ತಾನಲ್ಲ ಅಲ್ಲಿ ಐತಿ ಒಂದು. ಹೌದು ಹೌದು ಪ್ರಯತ್ನ ಮತ್ತು ಪ್ರಾರಬ್ಧ. ಹೌದು ಆತ್ಮೀಯ ಬಂಧುಗಳೇ, ಏನ್ರಿ ಪ್ರಯತ್ನ ಬಿಟ್ಟು ಪ್ರಾರಬ್ಧ ಇಲ್ಲ, ಪ್ರಾರಬ್ಧ ಬಿಟ್ಟು ಪ್ರಯತ್ನ ಇಲ್ಲ. ಮಾಸ್ತರ್ ಇಟ್ಟೋತನ ಭಾಳ ಚಂದ ಮಾತಾಡಿದ. ಹೌದು. ಏನು ಮಾತಾಡಿದ್ರು? ಎಲ್ಲಾನು ಹನಿ ಬಾರದಿಂದೇನೆ ಆಗ್ತದ, ಅದು ಭೋಗದಾಗ ಬರ್ದು ತಪ್ಪುದಿಲ್ಲ ಅಂತ ಹೇಳಿದ. ಹೌದು. ಪಿಂಟು ಮಾಸ್ತರ್, ನೀ ಎಲ್ಲ ರಗಡ ರಾಮಾಯಣ ರಗಡ ದೊಡ್ಡ ದೊಡ್ಡ ಕತೆ ಹೇಳಿದ. ಹೌದಾ? ಖರೆ ರಾಮಾಯಣ ಬರಿಬೇಕಾದ್ರೆ ವಾಲ್ಮೀಕಿ ಮಹರ್ಷಿ ತನ್ನ ಪ್ರಯತ್ನದಿಂದ ರಾಮಾಯಣ ಹುಟ್ಟಕ್ಕಿಂತ ಮೊದಲು ಲೇಖಿ ಒಳಗೆ ಬರೆದಿಟ್ಟಂತೇನೆ ನಿನ್ನ ರಾಮಾಯಣ ಮಹಾಭಾರತ ತೆಗೆದ. ಅವನೇ ಪ್ರಯತ್ನ ಮಾಡ್ಲಿಕ್ಕೆ ನಿಂದೆಲ್ಲಿ ಹನಿ ಬಾರ ಬರ್ತಿದ್ವ ಪಿಂಟು ಮಾಸ್ತರ್? ಎಲ್ಲಿ ಬಾರವ? ಹಾ ಹಾ ಯಾಕ್ರಿ? ರಾಮಾಯಣ ಹುಟ್ಟಕ್ಕಿಂತ ಮೊದಲ ರಾಮಾಯಣ ಬರೆದಿಟ್ಟಾನ. ಹೌದು. ರಾಮ ಹುಟ್ಟಕ್ಕಿಂತ ಮೊದಲೇ ರಾಮಾಯಣ ಬರ್ದಿಟ್ಟಾನ. ವಾಲ್ಯ ಕೋಳಿ ಆತ್ಮೀಯ ಬಂಧುಗಳು ಭಾಳ ಮಾತಾಡಂಗಿಲ್ಲ. ಸುಮ್ಮನೆ ಒಂದೇ ಉದಾಹರಣೆ ಕೊಡ್ತಾನೆ, ಅಟ್ರ ಮೇಲೆ ಗುಳಿಗೆ ಕೊಟ್ಟು ಕಳಿಸಿ ಬಿಡೋದು. ಅದು ಮತ್ತೊಂದೇನು ಭಾಳ ಮಾತಾಡಂಗಿಲ್ಲ. ಹೌದು. ಇನ್ನು ಅಪರ್ಸನ್ ಗಟ್ಟು ಬಿದ್ದು ಮೊದಲ ಮೇಯಾಗ ಹನಿ ರಗತಿಲ್ರಿ. ಹೌದು. ಅಪರ್ಸನ್ಗೆ ಹೋದ್ರೆ ಇದಕ್ಕೆ ಮತ್ತೆ ಹೊರಗಿನ ರಕ್ತ ಹಾಕಿ ಮತ್ತೆ ಚಾಲು ಮಾಡ್ಬೇಕಾಗ್ತದೆ. ಹೌದು. ನೀ ಏನು ಕೊಡ್ತೀನಿ? ನಿಂದ ನಡೀದಿಲ್ಲ ಒಂದು. ನಿಂದು ಬೇರೆ ಐತೆ. ಆ ನಿಂದ ನಡೀದಿಲ್ಲ. ನಿನಗಾರಗತ್ಕೊಂಬತ್ ನೀ ಎಲ್ಲಿ ಕೊಡ? ವಾಲ್ಯ ಕೋಳಿ ಅಂತೇಳಿ ಅಡವಿ ಹರ್ಯಾಣದೊಳಗೆ ಕೊಲೆ ಮಾಡ್ತಿದ್ದ, ಸುಲಿಗೆ ಮಾಡ್ತಿದ್ದ, ಹೊಡಿತಿದ್ದ, ಬಡಿತಿದ್ದ, ಕಡಿತಿದ್ದ. ಹೌದಪ್ಪ ಹೌದು. ದಿನವೊಂದು ಪ್ರತಿ ಪ್ರಾಣಿ ಹಿಂಸೆಗಳನ್ನು ಮಾಡ್ತಿದ್ದ, ಅತ್ಯಾಚಾರಗಳನ್ನು ಮಾಡ್ತಿದ್ದ. ಅವನೊಂದು ಪದ್ಧತಿ ಇತ್ತು. ಏನಪ್ಪ ಪದ್ಧತಿ? ಏನು ಪದ್ಧತಿ ಇತ್ತು ಕೇಳಿದ್ರ, ಒಂದು ವಸ್ತುಕ್ಕೊಂದಂದ್ರೆ ಒಂದು ಪಾಪದ ಕೆಲಸ ಮಾಡಿದಂದ್ರೆ ಹಳ್ಳ ತಗವ ಒಂದು ಹಂಡ್ಯದಾಗ ಒಗಿತಿದ್ರು. ಹೌದಪ್ಪ ಹೌದು. ಹಂಡ್ಯದಾಗ ಹೋಗಿತ್ತಿದ್ದು ಒಂದು ಹಳ್ಳ. ಒಂದು ಪಾಪದ ಕೆಲಸ ಮಾಡಿದಂದ್ರೆ ಹಂಡ್ಯದಾಗ ಹೋಗ್ಯಾವ. ಹೌದು. ಹಿಂಗ ಪಾಪ ಮಾಡಿ 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 7 ಹಂಡೆ ತುಂಬಿದತ್ತು. 7 ರಂಜುನಿಗೆ 7 ರಂಜನೆ ಅಂದ್ರೆ 7 ಹಂಡೆ ತುಂಬಿದ್ದ. ಹೌದಪ್ಪ ಹೌದು. ನಾರದ ಮಹರ್ಷಿ ಕಾಡರಣ್ಯದೊಳಗೆ ತಪಸ್ಸರಿ ಮಾಡ್ತಿದ್ರು. ಹೌದು. ವಾಲ್ಯ ಕೋಳಿನು ಅಲ್ಲಿಗೆ ಹೋದ. ಹೌದಪ್ಪ ಹೌದು ಹೋದ. ನಾರದ ಮಹರ್ಷಿ ಕೇಳಿದ, ಇಂಥ ಗೋಡರಣ್ಯದಾಗ ತಪಸ್ಸರಿ ಮಾಡ್ಲಕತ್ತಿದ ಏನ್ ಕಾರಣ ಅಂತ ಕೇಳಿದ. ಹೌದಪ್ಪ. ಭಗವಂತನ ಒಲಿಮೆಗೋಸ್ಕರ ನಾನು ಪ್ರಯತ್ನ ಮಾಡಿ ಭಕ್ತಿಯನ್ನು ಮಾಡ್ಲಕತ್ತೀನಿ ಅಂತ ಹೇಳಿದ. ಹೌದಾ? ಇದಕ್ಕೆ ಭಕ್ತಿಗೆ ಪ್ರಯತ್ನಕ್ಕೆ ಫಲ ಸಿಗ್ತದನಂತ ಕೇಳಿದ ವಾಲ್ಯ ಕೋಳಿ. ಹಾ ಹಾ ವಾಲ್ಯ ಕೋಳಿ ಕೇಳಿದಾಗ ನಾರದ ಮಹರ್ಷಿ ಹೇಳ್ತಾನ, ಹುಚ್ಚಪ್ಪ, ಹೌದು, ಪ್ರಯತ್ನಕ್ಕೆ ಫಲ ಎಂದಿಲ್ಲ ನಾಳೆ ಸಿಕ್ಕೇ ಸಿಗ್ತದ. ಪ್ರಯತ್ನ ಮಾತ್ರ ಯಾವತ್ತಿಗೆ ಬಿಡ್ಲಕ್ ಹೋಗ್ಬೇಡ. ಹೌದು. ನೀ ಜಗತ್ತದೊಳಗೆ ಹೊಡಿದು ಮಾಡಿದಿ, ಬಡಿದು ಮಾಡಿದಿ. ನಿನಗೆ ಒಂದು ಮಾತು ಕೇಳ್ತೀನಿ. ಹೌದು. 7 ಹಂಡೆ ತುಂಬಿ ಹಳ್ಳ ಇಟ್ಟದಿ. ಹೌದು. ಅಷ್ಟು ಪಾಪ ಮಾಡಿದಿ. ಹೌದಾ? ಇಷ್ಟು ಎಲ್ಲ ಪಾಪ ಮಾಡಿದ ಕರೆ ಆ ಪಾಪದಾಗ ನಿನ್ನ ಹೆಂಡ್ರು, ನಿನ್ನ ಮಕ್ಕಳು, ನಿನ್ನ ಬಂಧು ಬಳಗ ಅದ್ರಾಗ ಕೂಡ್ತಾರನ್ನ ಕೇಳಿದ. ಹೌದಪ್ಪ ಹೌದು. ಅಂದ್ರೆ ಪಾಪದಾಗ ಪಾಲದಾರ ಆಗ್ತಾರಂತ ಕೇಳಿದ. ಅವಾಗ ಇವ ವಾಲ್ಯ ಕೋಳಿ ಅಂದ, ನನ್ನ ಹೆಂಡ್ರು, ನನ್ನ ಮಕ್ಳು, ನನ್ನ ಪಾಪದಾಗ ಎಲ್ಲರೂ ಗಾಳೆ ಆಗ್ತಾರ. ನಾ ಏನ್ ತಂದದೆಲ್ಲ ತಿಂದಾರ. ಹೌದು. ಅದರಿಂದ ಸುಖ ಪಟ್ಟಾರ, ಅದರಿಂದ ಸಂತೋಷವಾಗಿದಾರ ಅವ್ರು. ಹೌದಾ? ನನ್ನ ಪಾಪದಾಗ ಪಾಲ್ಗೊಳ್ತಾರ ಎದಿಗೆ ಕೈ ಹಚ್ಕೊಂಡು ಹೇಳಿದ. ಹೌದು ಹೌದು. ಹುಚ್ಚದಿ ಅಂದವ್ ನಾರದ ಮಹರ್ಷಿ. ಹಾ ಹಾ ನಿನ್ನ ಪಾಪಕ್ಕೆ ನೀನೇ ಒಬ್ಬನೇ ಗುರಿ ಆಗ್ತಿದ್ದ, ಕರೆ ಮತ್ತೊಬ್ರು ಯಾರು ಪಾಪಕ್ಕೆ ಗುರಿ ಆಗುದಿಲ್ಲ ಅಂದ. ಹೌದಪ್ಪ. ನೀ ಸುಳ್ಳು ಹೇಳ್ತಿರ್ಬೇಕಾರೆ ನನ್ನ ಹೆಂಡ್ರನ್ನ, ನನ್ನ ಮಕ್ಕಳನ್ನ ಕೇಳ್ಕೊಂಡು ಕರ್ಕೊಂಡು ನಿನ್ನ ಮುಂದೆ ಸ್ವತಃ ನುಡಿಸ್ತಾನ ಅಂತ ಹೇಳಿದ. ಹೌದಪ್ಪ ಹೌದಾ? ಹೋಗತ್ ಹೇಳಿದ. ಹೌದಾ? ನಾರದ ಮಹರ್ಷಿ ಎಲ್ಲರ ಹಾದಿಗಿದ್ದಾನಂತೇಳಿ ನಾರದ ಮಹರ್ಷಿನ ಒಂದು ಗಿಡಕ್ಕೆ ಕಟ್ಟಿದೀವಿ ವಾಲ್ಯ ಕೋಳಿ ಕಟ್ಟಿ. ನಾನು ಹೆಂಡ್ರ ಮಕ್ಕಳನ್ನ ಕರ್ಕೊಂಡು ಬರ್ತೀನಿ, ನಿನ್ನ ಮುಂದೆ ಕರೆ ನುಡಿಸ್ತಾನಂದ. ಹೌದಾ? ಮನೆಗೆ ಬಂದ ಪುಣ್ಯಾತ್ಮರೇ ತನ್ನ ಮಕ್ಕಳನ್ನು ಕೇಳಿದ. ಹೌದಪ್ಪ ಹೌದು. ಯಪ್ಪಾ, ನಿಮ್ಮ ಹೊಟ್ಟೆ ಸಲುವಾಗಿ, ನಿಮ್ಮ ಹೊಟ್ಟೆ ತುಂಬಿಸೋ ಸಲುವಾಗಿ ಏನೆಲ್ಲ ಪಾಪಗಳನ್ನು ಮಾಡೀನಿ, ತುಡುಗು ಮಾಡೀನಿ, ಹೊಡೆದೀನಿ, ಬಡದೀನಿ. ಹೌದಪ್ಪ ಹೌದಾ? 7 ಹಂಡೆ ತುಂಬೋಟ್ಟು ಹಳ್ಳ ಹೋಗಿದ್ದೀನಿ, ಅಷ್ಟು ಪಾಪ ಮಾಡೀನಿ. ಮಾಡಿದಿ. ನನ್ನ ಮುದ್ದು ಮಕ್ಕಳ ನನ್ನ ಪಾಪದಾಗ ನೀವು ಪಾಲುದಾರ ಆಗ್ತೀರೇನ್ರಿ, ನನ್ನ ಕಂದವ್ಗಡ್ರಿ ಅತ್ತಿ ಕೇಳಿದ. ಅವಾಗ
ಅವಾಗ ಹೇಳ್ತಾರ ಮಕ್ಕಳು, ಯಪ್ಪ ಹೌದು. ನಿನ್ನ ಪಾಪಕ್ಕೆ ನೀನೇ ಗುರಿ ಕರಿ, ನಾವು ಅದ್ರ ಪಾಲ್ದಾರಾಗುದಿಲ್ಲ ಅಂದ. ನೀ ಮಾಡಿದ ನೀನೇ ಉಣ್ಣುದು, ನೀ ಮಾಡಿದ ನೀನೇ ಉಣದೈತೆ ಅಂದ ಕೂಡಲೇ ಅವಾಗ ಗಾಬರಿಗೆ ಬಿದ್ದ ವಾಲ್ಯಾ ಕೋಳಿ. ಹೌದಪ್ಪ ಹೌದು. ಮಕ್ಕಳು ಬಿಟ್ರೆ ಬಿಡ್ಬೋದು, ಹೆಂಡತಿಗೆ ಬಿಡ್ಲಾರ್ಕಾರ ಮತ್ತೆ ಹೆಂಡತಿ ತಲೆವಾದ. ಹೌದಪ್ಪ ಹೌದು. ಹಿಂಗೆಲ್ಲ ಪಾಪ ಮಾಡೀನಿ, ನನ್ನ ಪಾಪದ ಪಾಲ್ಗೊಳ್ತೀನಿ ಅಂತ ಹೆಂಡತಿನೂ ಕೇಳಿದ. ಅವಾಗ ಹೆಂಡತಿ ಏನ್ ಹೇಳಿದಳು? ಹೆಂಡತಂದ್ಳು, ಏನಂತ? ನಿನ್ನ ಪಾಪಕ್ಕೆ ಗುರಿ ನಾನು ಆಗೋದಿಲ್ಲ, ನನ್ನ ಮಕ್ಕಳ ತಗೊಂಡ ಬ್ಯಾರೆ, ನಿನ್ನ ಪಾಪಕ್ಕೆ ನೀನು ಸುತ್ತ ಅಂದ್ಲಕ್ಕಿ. ಹೌದು, ಅಕ್ಕಿನೂ ಕಡೆಯಾಕಾದಳು. ಅವಾಗ ಓಡ್ಕೊತ ಬತ್ರಿ ಇದು ಕಾಡಾರಣ್ಯದಾಗ. ಹೌದು. ನಾರದ ಮರ್ಸಿ ಗಿಡಕ್ಕೆ ಕಟ್ಟಿದ್ದ, ಹಾ ಹಗ್ಗ ಬಿಚ್ಚಿ ಅವನ ಪಾದಕ್ಕೆ ನಮಸ್ಕಾರ ಮಾಡಿದೆಪ್ಪ, ನನ್ನ ಪಾಪಕ್ಕೆ ಯಾರು ಗುರು ಆಗುದಿಲ್ಲ, ಅದಕ್ಕೆ ನಾನೇ ಕಾರಣ ಅಂತ ಹೇಳ್ದ. ಹೌದಪ್ಪ ಹೌದು. ಅವಾಗ ಹೇಳ್ತಾನ ನಾರದ ಮರ್ಸಿ, ಇದನ್ನೆಲ್ಲ ಪಾಪ ಮಾಡೋದು ಬಿಡು, ಹೌದು ಪಾಪ ಮಾಡೋದು ಬಿಡು, ಪುಣ್ಯವನ್ನ ಮಾಡು, ಜಗತ್ತದಳು ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಕೋತಿ ಹುಚ್ಚಪ್ಪ. ಹೌದು. ರಾಮ ಮಂತ್ರವನ್ನ ಜಪವನ್ನ ಮಾಡು, ರಾಮ ಮಂತ್ರ ಜಗತ್ತದಳು ನಿನ್ನ ಇತಿಹಾಸ ಉಳಿತೈತೆ ಅಂದ ಕೂಡಲೇ ಹೌದು. ತನ್ನ ಬಾಯಿಯಿಂದ ಕೆಟ್ಟ ಮಾಂಸ ಇಂಥದ್ದು ಏನು ಅನೇಕ ತನ್ನ ಬಾಯಿಗೆ ಏನು ರುಚಿ ಹತ್ತದ ಅಂತದೆಲ್ಲ ತಿಂದಿದ್ದ. ಹೌದಪ್ಪ ಹೌದು. ರಾಮ ಮಂತ್ರವನ್ನ ನಾರದ ಮಾರಿಸಿ ಹೇಳಿದ್ರು ಕೂಡ ಅವನ ಬಾಯಿ ನ್ಯಾರಿಗೆ ತಿಪ್ಪಾದ್ರಿಂದ ರಾಮ ಅನ್ಲಕ್ಕ ಬರ್ಲಿಲ್ಲ. ಏನ್ ಮಾಡಿದ? ಅವಾಗ ನಾರದ ಮಾರಿಸಿ ಹೇಳ್ತಾನೆ, ಇಲ್ಲಿ ಗಿಡಗಳದಾವು, ಅದಾವ್ರ ಎಲ್ಲಾ ತರ ಮರಗಳದಾವು, ನಿನಗೆ ರಾಮ ಅನ್ನಕ್ ಬರ್ಲಿಕ್ಕಂದ್ರ ಮರ ಅನ್ನ, ಈ ಮರ ಆ ಮರ ಆ ಮರ ಈ ಮರ ಹಿಂಗ ನುಡಿ. ಹೌದು. ಹಿಂಗ ಪ್ರಯತ್ನ ಮಾಡು ಮಾಡು ಮಾಡಂದ ಕೂಡಲೇ ಅವಾಗ ವಾಲ್ಯಾ ಕೋಳಿ ಪುಣ್ಯಾತ್ಮರಿ ರಾಮ ಏನಂದ? ಏನು? ಆ ಮರ ಈ ಮರ ಈ ಮರ ಆ ಮರ ಈ ಮರ ಅನ್ಕೋತೋಗಿ ರಾಮ 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 ರಾಮತ ಬಾಯಿಲೆ ಶಬ್ದ ಬತ್ತು. ರಾಮಾಯಣ ಹುಟ್ಟಕ್ಕಿಂತ ಮೊದಲ ರಾಮಾಯಣ ರಾಮ ಹುಟ್ಟಕ್ಕಿಂತ ಮೊದಲು ರಾಮಾಯಣ ಬರ್ದಿಟ್ಟ, ಅವ ಬರ್ದಿಟ್ಟಂತೆ ನಿನ್ನ ರಾಮಾಯಣ ಆಗ್ಯದ. ಇದು ಸಭಾದಾಗ ಕೈ ಎತ್ತಿರ್ತಕ್ಕಂಥ ಮಾತದ ಪುಣ್ಯಾತ್ಮರಿ. ಹೌದಪ್ಪ ಹೌದು, ಕರೆಯದ ಮಾತಿದು. ಇವ್ ಬಂದಾನ, ಸೀತಾನ ಅಲ್ಲಿ ಓದತ್ತ, ಗಡ್ಡಿ ಊತ್ತಿದತ್ತ, ಇವ್ ಬರ್ದಿರ್ಲಿಕ್ಕೆ ಅದ್ರ ಸುಡುಗಾಡಕ್ಕೆತ್ತನ. ಹಾ ಬಾಯಿಲ್ ನೋಡು ನಟ್ಟಿದ್ದ ಹೇಳ ಬಾ, ಏನು ಬರ್ದಿಟ್ಟಾಗ ಆಗೈತೋ ಏನದ ಮುಂದೆ ತಾನೇ ಆಗೈತೋ ಬೇಕಲ್ಲ. ಈಗ ಅಲ್ಲಿ ತನ ಮಂಗಳಾರತಿ ಮಾಡೋದು ಬ್ಯಾಡ ಗಪ್ರಿ ನಾವು. ಬ್ಯಾಡ್ರಿ ಒಟ್ಟ ಸುಮ್ಮಿವ್ರ ಗಪ್ರಿ ನಾವು. ಕಪ್ಪ ರೋಕ ನಾ ಪದ ಉಳ್ಳಿ ಆತಾವ ನಮ್ಮ. ಹೌದು, ಇನ್ನ ಭಾಳ ಉಳಿತಾವ. ಎಲ್ಲಿ ಹೌದು ಆತ್ಮೀಯ ಬಂದ. ಹೌದು. ಇಲ್ಲ ಅವನ್ ಕುಸ್ತಿ ಚಿಂತೆ ಎತ್ತದ್ರಿ. ಹೌದು, ಮುತ್ಯಾಗ. ಹೌದು. ಹೌದು. ಇರ್ಲಿ ಇರ್ಲಿ. ಹೌದು ನೋಡ್ರಿ, ಇದು ನಿಜವಾದ ಜಗಳಲ್ಲ, ಜ್ಞಾನದ ಜಗಳದ. ಹೌದಪ್ಪ ಹೌದು. ಯಾಕಂದ್ರೆ ಇವತ್ತು ಪ್ರಯತ್ನ ಪ್ರಾರಬ್ಧ ವಿಷಯ ಬದಲು ಮಾತಾಡೋದದ. ಹೌದು. ಮಾತಾಡ್ಲಿಕ್ಕೆ ಸಮಯ ಇಲ್ಲ. ಇವತ್ತು ಮುತ್ಯ ಮಾಳಿಂಗರಾಯ ಹೌದು ಜಗತ್ತದೊಳಗ ಮುಂಡಾಸ ಮುಯಿ ಪಡ್ಕೊಂಡ. ಹೌದಪ್ಪ ಹೌದು. ಸೊಲ್ಲಾಪುರ ಜಿಲ್ಲಾ ಮಂಗಳವೇಳೆ ತಾಲೂಕ ಹುಲಜಂತಿ ಗ್ರಾಮದಲ್ಲಿ ಹೌದು ಸಾಕ್ಷಾತ್ ದೀಪಾವಳಿ ಮಧ್ಯರಾತ್ರಿ 12 ಗಂಟೆಗೆ ಶಿವ ಪಾರ್ವತಿಯರು ಬಂದು ಹೌದು ಸ್ವತಃ ಮಾಳಿಂಗರಾಯಿ ಮುಂಡಾಸ ಸುತ್ತಾರಂದ್ರ ಅವನ ಹಣಿಬಾರ್ದಾಗ ಏನು ಬರ್ದಿತ್ತು, ಏನು ಗುರು ಬೇಡಿದ ಎಲ್ಲಾನು ತಂದು ತನ್ನ ಪ್ರಯತ್ನದಿಂದ ತಂದು ಗುರುವಿಗೆ ಉಣಿಸ್ಯಾನ ಅಂತೇಳಿ ಮುಂಡಾಸ ಸುತ್ತಾರೋ. ಪ್ರಯತ್ನ ಮಾಡಿದಾಗ ಮುಂಡಾಸ ಸುತ್ತಾರ ತಂದ. ಯಾಕ್ರಿಕೆ? ಹೌದು, ಅವ ಪ್ರಯತ್ನ ಮಾಡಿದಾಗ ಮುಂಡಾಸ ಆಗ್ಯದಲ್ಲ. ಹೌದು. ಮತ್ ನನ್ನ ಹಣಿಬಾರ್ದಾಗ ಹೆಂಗಿದ್ದಂಗ ಆಗ್ತದ ಅಂತೇಳಿ ತಿಳ್ಕೊಂಡ್ರೆ ಆಗ್ತಿತ್ತೇನ? ಅವನ ಗುರುವಿಗೆ ದುಡ್ದಿರ್ಲಿಕ್ಕೆ ಎಲ್ಲಿ ಸುತ್ತಿದ್ರು ಬಂದ. ಅವನೇ ಪ್ರಯತ್ನ ಪಟ್ಟಿದ್ರೆ ಫಲ ಸಿಗ್ತಿತ್ತೇನ? ಇಲ್ಲ, ಸಾಧ್ಯ ಇಲ್ಲ. ಹೌದಪ್ಪ. ನಾನೊಂದು ಮಾತು ಹೇಳ್ತೀನಿ, ಮಾಳಿಂಗರಾಯನಕ್ಕಿಂತಲೂ ಮೊದಲ ಬೀರ್ ದೇವ್ರಿಗೆ ಶಿಷ್ಯಾರದಾರ. ಹೌದಪ್ಪ ಹೌದು. ಏನು? ಮಾಳಿಂಗರಾಯನಕ್ಕಿಂತ ಮೊದಲ ಬೀರ್ ದೇವ್ರ ಶಿಷ್ಯಾರದಾರ. ಮುಂಜಾನೆ ಬಂದ ಶಿಷ್ಯ ಸಂಜೆಗೆ ನಿತ್ತಿಲ್ಲ. ಹೌದು. ಸಂಜೆಗೆ ಬಂದ ಶಿಷ್ಯ ಮುಂಜಾನೆ ನಿತ್ತಿಲ್ಲ. ಹೌದು. ಎಷ್ಟೆಲ್ಲ ಕಾಡಿದ್ರು ಕೂಡ ಮುಂಜಾನೆ ಇದು ಶಿಷ್ಯ ಸಂಜೆಗೆ ಹೋಗವ, ಸಂಜೆಗೆ ಇದು ಶಿಷ್ಯ ಮುಂಜಾನೆ ಹೂಡವ. ಹಾ ಖರೆ ಅವ್ರ ಹೆಸರು ಯಾರ್ದಾರ ಬೆಳಕಿಗೆ ಬಂದತ್ತೇನು? ಇಲ್ಲ. ಅವ್ರು ಯಾರು ಮಾಡವ್ರು? ಗುರು ಅದಾನ ನಾವು ಸುಮ್ಮಿರ ಅವ್ರು ಹಣಿಬಾರ್ದಾಗ ಇದ್ದಂಗೆ ಆಕೈತಾನ. ಅವ್ರು ದುಡುಕಿ ಮಾಡವ್ರ ಅಲ್ಲ, ಅವರು ಖರೆ ಪ್ರಯತ್ನ ಪಡ್ಲಿಲ್ಲ. ಹೌದು. ಅವ್ರು ಸೇವಾ ಮಾಡ್ಲಿಲ್ಲ, ಭಕ್ತಿ ಮಾಡ್ಲಿಲ್ಲ. ಖರೆ ಅವ್ರ ಹೆಸರು ಏನಾರು ಬಂದದನ? ಇಲ್ಲಪ್ಪ, ಇಲ್ಲ. ಖರೆ ನೇರ ದೃಷ್ಟ ಸಾನಿಗೆ ಬೇರಾಗಿ ಸವಿದು ಸಿರಗಂಡು ಕೊಡ್ಡಾಗಿ ಸುಟ್ಟಿರ್ತಕ್ಕಂಥವ್ ಯಾರತ್ತ ಕೇಳಿದ್ರೆ ಅದು ಮುತ್ಯ ಮಾಳಿಂಗರಾಯ ದುಡ್ದಾನ ಅಂತೇಳಿ ಅವ ಪ್ರಯತ್ನ ಮಾಡತ್ತಾನೆ. ಜಗತ್ತದೊಳಗೆ ಸೂರ್ಯ ಚಂದ್ರ ಇರುವರೆಗೆ, ನೆಲವನ್ನ ಗಂಗೆ ಹರಿವರೆಗೆ, ಪಾರಂದಪ್ಪರಿರುವ ಕೈಲಾಸದಿಂದ ಮುಂಡಾಸಮುಯಿ ಪರಮಾತ್ಮ ಬಂದು ಸುತ್ತಾನ. ಪಾರ್ವತಿ ದೇವಿ ಬಂದು ಎತ್ತಿ ಆರತಿ ಬೆಳಗ್ತಾಳ. ಪುಣ್ಯಾತ್ಮರು ಇದು ಪ್ರಯತ್ನದ ಫಲ. ಸಭಾದಾಗ ಕೈ ಎತ್ತಿರ್ತಕ್ಕಂಥ ಮಾತು ಪುಣ್ಯಾತ್ಮ. ಹೌದಪ್ಪ ಹೌದು. ಎಲ್ಲಿ ಹೋಯ್ತು ನಿನ್ನ ಹಣಿಬಾರ? ಹೌದು. ಪ್ರಯತ್ನ ಮಾಡ್ಯಾನತ್ ಆಯ್ತಲ್ಲ. ಹೌದು. ಸತ್ತವ್ರ ಜೀವ ಉಳಿಸ್ತದ ಪ್ರಯತ್ನ. ಹೌದಪ್ಪ ಹೌದು, ನುಡಿಸ್ತದ. ಕರೆ ಅದನ್ನ ಕತೆ ಹೇಳಿ ಅಂದ್ರೆ ಮತ್ ಬಾಳ ಹೋಗ್ತದ. ಹೌದು. ಇರ್ಲಿ, ತಾವೆಲ್ಲರೂ ಕೂಡ ನಿಜವಾಗ್ಲು ಮಾಲ್ಗಿ ಗ್ರಾಮದ ಎಲ್ಲ ಪ್ರೀತಿಯ ಬಂಧುಗಳಿಗೆ ಹೌದು
ಏನು ಮಾಡಲಗಿ ಗ್ರಾಮದ ನನ್ನ ಪ್ರೀತಿಯ ದೈವಕ್ಕೆ ಅನಂತ ಕೋಟಿ ವಂದನೆಗಳನ್ನು ಸಲ್ಲಿಸ್ತೀವಿ. ಹೌದು. ಯಾಕಂದ್ರೆ ಎರಡೂ ಕಲಾವಿದರನ್ನ ಹಾ ಎರಡೂ ನಮ್ಮ ಮಕ್ಕಳತ್ತ ತಿಳ್ಕೊಂಡು ಒಂದೇ ತಕ್ಕಡಿಯಾಗಿಟ್ಟು ತೂಗಿ ಎರಡೂ ಮಕ್ಕಳಿಗೆ ಹೌದು ಒಂದೇ ಪ್ರೀತಿಯನ್ನ ಕೊಟ್ಟವ್ರು ಯಾರತ್ತ ಕೇಳಿದ್ರೆ ಅದು ಮಾಡಲಿಗೆ ಗ್ರಾಮದವರು ಸಭಾದಾಗ ಕೈ ಎತ್ತಿರ್ತಕ್ಕಂಥ ಮಾತು ನನ್ನ ಆತ್ಮೀಯ ಬಂಧುಗಳೇ. ಹೌದಪ್ಪ ಹೌದು. ನಾವು ನಿನ್ನೆ ರಾತ್ರಿ ದಿನ ಕಾರ್ಯಕ್ರಮ ಎಲ್ಲಿ ಹೋಗಿದ್ದೀವಿ? ಎಲ್ಲಿ ಹೋಗಿದ್ದು ಮುದಕ್ಕೆ? ಕಲ್ಲಿ ಪನವಾಡ. ಅದನ್ನ ಹೇಳ್ಬೇಡ, ಯೂಟ್ಯೂಬರ್ದಾರ. ಹೌದು. ಕಾರ್ಯಕ್ರಮಕ್ಕೆ ಹೋದೇವು ಕರೆ ಪುಣ್ಯಾತ್ಮರು ನಿಜವಾಗ್ಲೂ ಹೇಳ್ಬೇಕಂದ್ರೆ ಭಾಳ ಕೆಸ್ಟ್ ನಮಗೆ ಕಾಡಿದ್ರು. ಹೌದು. ನಮ್ಮ ಪಾಳ್ಯ ಬತ್ತಂದ್ರೆ ಈ ಕಡೆ ಒಂದು 10 ಮಂದಿ ನಿಂತವ್ರು, ಇವ್ರ ಕೂಗು ಹೊಡ್ಯಾವ್ರಿ. ಹೌದು. ಆ ಮಗ್ಗಲ್ಕಿನ ಹಡ್ಲಿಗೆರಿ ಮ್ಯಾಲಿತ್ರಿ. ಅವ್ರ ಪಾಳ್ಯ ಬತ್ತವ್ರು ಅವ್ರ ಕೂಗು ಹೊಡ್ಯಾವ. ಹೌದು. ನಮ್ಮದು ಬತ್ತಾರ ಇವ್ರ ಕೂಗು ಹೊಡಿದು ಅವ್ರು ಬರ್ತಾರ ಅವ್ರ ಕೂಗು ಹೊಡಿದು ಮುಂದೆ ಒಂದು 20 ಮಂದಿ ಕಂಪ್ನಿ ಅದು ಬೇರೆ ಐತ್ರಿ. ಅದು ಅವ್ರು ಹೆಂಗಿದ್ರಿ? ಎರಡು ಮಾತ್ರ ಇವು ಪಾಕ ಇಲ್ಲಪ್ಪ ಇವು ಹಿಂಗೆ ಮಾಡ್ಯಾವ್ರು ಅವರು. ಇಷ್ಟು ಕಾಡಿದ್ರಿ ಪುಣ್ಯಾತ್ಮರು. ಹೌದು. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಿಮ್ಮ ಪ್ರೀತಿ ಮಾಡಲ್ಗೆ ಗ್ರಾಮದೊಳಗೆ ಎಂಥದ್ದು ಐತೆ ಕೇಳಿದ್ರ, ಹೌದು. ನೀರಾಗ ಹೋಗೋದ್ರು ಮುಣಗಂಗಿಲ್ಲ, ಬೆಂಕಿಯಾಗ ಹೋಗೋದ್ರು ಸುಡಂಗಿಲ್ಲ, ಗಾಳಿಗೆ ಹೋಗಿದ್ರೆ ಹಾರಂಗಿಲ್ಲ, ಅಂಗಡಿಯಾಗಿಟ್ಟು ಮಾರುವಂಥದ್ದಲ್ಲ, ತಕ್ಕಡಿಯಾಗಿಟ್ಟು ತೂಗ್ತನಂದು ತೂಗಂಗಿಲ್ಲ. ಅಂತ ಪ್ರೀತಿ ಎಲ್ಲಿ ಕೊಟ್ಟಿರತ್ತೆ ಕೇಳಿದ್ರೆ ಅದು ಮಾಡಲ್ಗೆ ಗ್ರಾಮದೊಳಗೆ ಕೊಟ್ಟಿರತ್ತೆ. ಸಭಾದಾಗ ಕೈ ಎತ್ತಿರ್ತಕ್ಕಂಥ ಮಾತು ನನ್ನ ಆತ್ಮೀಯ ಬಂಧುಗಳೇ. ಹೌದಪ್ಪ ಹೌದು. ದೈವ ಬಿದ್ದಲ್ಲಿ ದೇವರೈತಿ, ದೇವರಿದ್ದಲ್ಲಿ ಜಾತ್ರೆ ಐತಿ, ಜಾತ್ರೆ ಇದ್ದಲ್ಲಿ ಮಂದಿ ಐತಿ, ಮಂದಿ ಇದ್ದಲ್ಲಿ ಮಾತೈತಿ, ಮಾತಿಗೊಂದು ಮರ್ಯಾದೆ ಐತಿ. ಐತಿ. ಪ್ರಯತ್ನಕ್ಕೆ ಪ್ರಾರಬ್ಧಕ್ಕೆ ಜಗಳ ನಡೆದೈತಿ. ಪ್ರಯತ್ನಕ್ಕೆ ಟೈಮ್ ಸ್ವಲ್ಪ ಸಿಕ್ಕೈತಿ, ಪ್ರಾರಬ್ಧ ಒಂದು ಸ್ವಲ್ಪ ಕಿಲೋಮೀಟರ್ ಮುಂದೆ ಹೋಗೈತಿ, ಬೇಸೆ ಸಿಕ್ಕೈತಿ ಅವ್ರಿಗೆ. ಇದು ಅದೇನತ್ತಾರಲ್ಲ ಏನ್ರಿ ಇವ್ರು ಯಾವಾಗ ಮುಗಿತೈತಿ ಇವ್ರು ನಿಂತಾರ. ಹೌದು. ಹಂಗಿಲ್ಲ ಇರಲಿ. ಚಾ ಕುಡಿದ ಕಡೆ ಯಾಣೆ ಹಾಕಿರೋಲ್ಲಾಗ. ಹೌದು. ಅದಕ್ಕೆ ಇರಲಿ. ತಾವೆಲ್ಲರೂ ಕೂಡ ಭಾಳ ಅತಿ ಉತ್ತಮ ರೀತಿಯಿಂದ ರಾಮಾಯಣ ಮಹಾಭಾರತ ನಿಜವಾಗಲೂ ಒಂದೊಂದು ತಾಸುಗಟ್ಟಲೆ ನಾವೆಲ್ಲರೂ ಕೂಡಿಕೊಂಡು ಎಲ್ಲರೂ ಒಂದೊಂದು ಪಾತ್ರ ಮಾಡ್ತೀವಿ. ವಿಶೇಷವಾಗಿ ಮಾಸಿದನ 5-8 ನಿಮಿಷನಾಗ ಹಾಡ ಮುಗಿಸ್ಬಿಡ್ತಾನೆ ನಾವು. 7-8 ನಿಮಿಷನಾಗ 2 ಹಾಡು ಒಟ್ಟು ಟೋಟ್ಲಿ 4 ಹಾಡು ಅದು. ಅವರು 4 ಹಾಡಿದ್ರೆ ಟೋಟಲ್ 20 ಮಿನಿಟ್ ಆಯ್ತು. ಅವರು 20 ಅನ್ನ ಹೇಳೋದು ಉದ್ದೇಶ. ಹೌದು. ಪಿಂಟು ಮಾತ್ರ ಅವರು 20 ನಿಮಿಷ ಹಾಡೋದು ಅಷ್ಟೇ. ಅವರು 2-2 ತಾಸು ಕತೆ ಹೇಳೋದು. ನಿಜವಾಗಲೂ ಯಾಕಂತ ಕೇಳಿದ್ರೆ ಒಬ್ಬ ಕಲಾವಿದನ ಬದಲು ಒಬ್ಬ ಕಲಾವಿದನೇ ಮಾತಾಡಬೇಕಾಗ್ತದೆ. ಅಚ್ಚುಕಟ್ಟಾಗಿ ನಿಜವಾಗ್ಲೂ ರಾಮಾಯಣ ಮಹಾಭಾರತ ಹರ್ಕೊಂಡು ಕುಡ್ದವ್ರು ಯಾರತ್ತ ಕೇಳಿದ್ರೆ ಅದು ಪಿಂಟು ಮಾತ್ರ ಸಭಾದ ಕೈ ಎತ್ತಿ ಹೇಳ್ತಕ್ಕಂಥ ಮಾತು ನನ್ನ ಆತ್ಮೀಯ ಪಿಂಟು ಮಾತ್ರ ಕೈ ಎತ್ತಿ ಹೇಳ್ಬೇಕಾಗ್ತದೆ. ಹೌದು ಹೌದು. ಅಂಥವು ಯಾಕಂದ್ರೆ ವಿದ್ಯೆ ದೊಡ್ಡಪ್ಪ, ಏನು ದುಡ್ಡೇ ದೊಡ್ಡಪ್ಪ, ವಿದ್ಯೆ ಅವರಪ್ಪ ಅಂತ ಹೇಳ್ತಾರೆ. ಹೌದಪ್ಪ. ಹಂಗೆ ವಿದ್ಯೆ ಇದ್ದವನ ಮಕ್ಕ ಮುದ್ದು ಬರುವಂತೆ, ವಿದ್ಯೆ ಇಲ್ಲದವನ ಮಕ್ಕ ಹಾಳೂರು ಹದ್ದಿನಂತೆ ಸರ್ವಜ್ಞ ಎಂಬತ್ತೆ. ಹೌದು. ಭಾಳ ಅಚ್ಚುಕಟ್ಟಾಗಿ ಪ್ರಾರಬ್ಧ ವಿಷಯ ಹೇಳಿದ್ರು. ನನಗೆ ಪ್ರಯತ್ನದ ವಿಷಯ ಸಮಯ ಸಿಕ್ಕಿಲ್ಲ. ಇಲ್ಲಿ ತನಕ ಕೂಡ ಬಹಳ ಅಚ್ಚುಕಟ್ಟಾಗಿ ಪ್ರೀತಿ ಕೊಟ್ರಿ ಅಂತಕ್ಕಂಥ ಮಾತನ್ನು ಹೇಳಿ ಅಕ್ಷತ ಒಂದು 2 ನುಡಿ 4 ನುಡಿ ಕ್ಯಾಲಿ ಹಾಡಿ ಮಹಾಮಂಗಲ ಮಾಡು ಅಂತೇಳಿ ಒಂದು ದೈವದೊಂದು ಅಪೇಕ್ಷೆ ಅದ. ನೀನೇ ಒಂದು ಕ್ಯಾಲಿ ಹಾಡಬೇಕು. ಹೌದು.